ಬಿ ಕೃಷ್ಣಪ್ಪ ಅವರ 87ನೇ ಜನ್ಮದಿನ ಪ್ರಯುಕ್ತ ನಾಗರಿಕ ಹಕ್ಕು ರಕ್ಷಣಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಲ್ಲ ಎಂದು ಮುಖಂಡರಾದ ರಾಹುಲ್ ಉದ್ದಾ ಸೇರಿದಂತೆ ಅನೇಕರು ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ರಾಜ್ಯ ಸಮಿತಿಯು, ದಲಿತ ಚೇತನ, ಬಹುಜನರ ವಿಮೋಚಕ, ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 88ನೇ ಜನ್ಮದಿನ ನೆನಪಿನಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ದಿನವಾಗಿ 9ನೇ ತಾರೀಕು ಬೆಂಗಳೂರಿನಲ್ಲಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರಾದ ರಾಹುಲ್ ಉದ್ದಾ, ಚಿಟಗುಪ್ಪ ತಾಲೂಕು ಅಧ್ಯಕ್ಷ ಮಾಣಿಕರಾವ್ ಮಾಡ್ಗೂಳ್, ಪ್ರೊಫೆಸರ್ ಸಿದ್ಧಾರ್ಥ್ ಕಾಂಬ್ಳೆ, ಉತ್ತಮ್ ಸುರೇಶ್ ಗಾಂಗ್ರೆ, ಶ್ರೀರಂಗ್ ಭೋಲಾ, ರಮೇಶ್ ಚಾಂದೆ, ಇಂದ್ರಜಿತ್ ಮಿತ್ರ, ಸುನೀಲ್ ಭೋಲಾ, ಧನರಾಜ್ ಉದ್ದಾ, ಶ್ರೀನಿವಾಸ್ ಕಟ್ಟಿಮನಿ, ಕಿರುತೆರೆ ಕಲಾವಿದ ಸಿದ್ಧಾರ್ಥ್ ಪರಸ್ನೂರ್, ತುಕಾರಾಮ್ ಮುಸ್ತಫರೆ, ಅವಿನಾಶ್ ಗಾಯಕ್ವಾಡ್, ನೀಲಕಂಠ್ ಶೆಟ್ಟಿ, ಸಂತೋಷ್ ಅತಿವಾಳ್, ವೆಂಕಟ್, ಜೈಭೀಮ್ ಗೋಡ್ಬಲೆ, ಅಮರ್ ಚಾಂದೆ, ರಾಹುಲ್ ಇಂಬ್ಲೇಕರ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಹುಮನಾಬಾದ್. ನಂತರ ನಮ್ಮ ಕರ್ನಾಟಕದಲ್ಲಿ ಎಲ್ಲವರಿಗಿತ್ತು, ಪ್ರೊಫೆಸರ್ ಇದ್ದರು, ಲೆಕ್ಚರರ್ ಇದ್ದರು, ಆದರೂ ಸಹ ನಮ್ಮ ಕೆಳಗಿನ ಜನರಿಗೆ ಯಾವುದೇ ಒಂದು ಸವಲತ್ತು ಇದ್ದಿಲ್ಲ. ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಸೂಟಿ ಕೊಡ್ತಿರಲಿಲ್ಲ. ಇಂತೆಲ್ಲ ನೋಡಿಕೊಂಡು ಭದ್ರಾವತಿಯಲ್ಲಿ ಪ್ರೊಫೆಸರ್ ಆಗಿದ್ದರೂ ಕೂಡ ಈ ನಮ್ಮ ಸಂಘಟನೆ ಮುಖಾಂತರ ಏನಂತಂದ್ರೆ ಅಲ್ಲಿ ಸಂಘಟನೆ ಪ್ರಾರಂಭ ಮಾಡ್ತಾರೆ. ಅದು ಇವಾಗ ನಮಗೆ 50 ವರ್ಷ ಆಯಿತು. 50 ವರ್ಷ ಆಯಿತು. ಈಗ ನಮ್ಮ ಸಂಘಟನೆ 73-74ರಲ್ಲಿ ಸಂಘಟನೆ ಹುಟ್ಟಿ ನಂತರ ತಮ್ಮ ಪ್ರೊಫೆಸರ್ ಲೆಕ್ಚರರ್ ಆಗಿ ಪ್ರಿನ್ಸಿಪಲ್ ಆಗಿ ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಸಹಿತ ಅಂತಂದ್ರೆ ಇವತ್ತು ಸಂಘಟನೆ ಒಂದು ಜೀವಂತಿಕೆ ಅದ ಅಂತಂದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹುಟ್ಟಾಕಿದಂಥ ಸಂಘಟನೆ. ಹಾಗಾಗಿ ಅದೇ ಮುಖಾಂತರ ಮುಂದೆ ಬಂದು ಸಾಹೇಬರು ಸಹಿತ ಅಂತಂದ್ರೆ ಇವ್ರ ಸಂಘಟನೆ ಮತ್ತು ಇವ್ರದ್ದು ವಾಕ್ಚಾತುರ್ಯದಲ್ಲಿ ನೋಡಿಕೊಂಡು ಮುಂದೆ ಪಕ್ಷ ತಗೊಂಡೋದಕ್ಕೆಲ್ಲ ನಿಮಗೆಲ್ಲ ಗೊತ್ತದ. ಅಂಥ ಒಂದು ಮೇಧಾವಿ ಇವತ್ತು ಅವರು ಸತ್ತಾಗ ಅವರಿಗೆ ಮಣ್ಣು ಮಾಡ್ಲಿಕ್ಕೆ ಸ್ಥಳ ಇರಲಿಲ್ಲ. ಅವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಲೆಕ್ಚರರ್ ಆಗಿದ್ದರು. ಸತ್ತ ಯಾವುದೋ ಒಂದು ಫಂಕ್ಷನ್ ಹೋದಾಗ ಅಲ್ಲೇ ಕುಸಿದ್ದು ಹಾರ್ಟ್ ಆಗಿ ಇರ್ಬಿಡ್ತಾರೆ. ಬಾಡಿ ತರ್ಲಕ್ಕೂ ರೊಕ್ಕ ಇದ್ದಿಲ್ಲ ಅವರಿಗೆ. ಸ್ಮಶಾನದಲ್ಲಿ ಹೂಳಕ್ಕೂ ಸಹಿತ ಅವ್ರಿಗೆ ಜಾಗ ಇದ್ದಿಲ್ಲ. ಆದರೂ ನಮ್ಮಲ್ಲಿ ಇನ್ನೂ ಒಬ್ಬರು IAS ಆಫೀಸರಾಗಿ ರಿಟೈರ್ಡ್ ಆಗ್ಯಾರ, ರುದ್ರಪ್ಪ ಹನಗವಾಡಿ ಅಂತೇಳಿ. ಹರಿಹರದಲ್ಲಿ ನ್ಯಾಷನಲ್ ಹೈವೇ ಹತ್ರನೇ ಅಂತಂದ್ರೆ 1 ಎಕರೆ ಜಮೀನು ಕೊಡ್ತಾರೆ ಅವ್ರಿಗೆ. ಯಾರಿಗೆ? ಬಿ ಕೃಷ್ಣಪ್ಪನವ್ರಿಗೆ ಸಮಾಧಿ ಮಾಡ್ಲಿಕ್ಕೆ. ಅದೇ ಜಾಗದಲ್ಲಿ ಇವತ್ತು 5 ಕೋಟಿ ವೆಚ್ಚದಲ್ಲಿ 2013ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 3 ಅಂತಸ್ತಿನ ಕಟ್ಟಡ ಆಗ್ಯದ. ಅಲ್ಲಿ ಬಿ ಕೃಷ್ಣಪ್ಪರು ಏನೇನು ಸಾಮಗ್ರಿಗಳು ಅಂದರೆ ಎಲ್ಲೇ ಸಂಘಟನೆಗೆ ಹೋದ್ರು ತಬಲಾ, ದಮಡಿ ಮತ್ತು ಅವ್ರದ್ದು ಸೂಟ್ ಕೇಸು ಅಲ್ಲಿ ಎಲ್ಲ ಮ್ಯೂಸಿಯಂ ಮಾಡಿಟ್ರೆ. ಅಲ್ಲಿ ದಿನಾಲೂ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇರ್ತಾವೆ. ಅಲ್ಲಿ ನಾವು 3 ದಿವಸ ಹೋದ ವರ್ಷ 3-4 ದಿವಸ ಅಲ್ಲಿ ಕ್ಯಾಂಪ್ ಮಾಡಿದೆವು. ಹಾಗಾಗಿ ಅವ್ರದ್ದೊಂದು ಐತಿಹಾಸಿಕವಾದಂಥ ದಿನಾಚರಣೆನ ಜೂನ್ 9ರಂದು ನ್ಯಾಷನಲ್ ಕಾಲೇಜಿನಲ್ಲಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ದಲಿತ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯಿಂದ ಕೇಳ್ಕೊಳ್ತಾ ಈ ನನಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದ ಕಡೆಯಿಂದ ಎಲ್ಲ ನಾಯಕರುಗಳಿಗೆ ವಂದಿಸುತ್ತಾ ಜೈ ಭೀಮ್. ಅವ್ರ ಬಗ್ಗೆ ಅಂದ್ರೆ ಬದಲೇ ಅಷ್ಟು ವಿಷಯಗಳು ಫಸ್ಟ್ ಅವರೇನು ಸಾಧನೆ ಮಾಡಿಲ್ಲ ವಿನಾಟ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ನಾಡಕಂಡಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು BK ಎಂದೇ ಹೆಸರಾಗಿದ್ದರು. ಅವರು ಭದ್ರಾವತಿಯಲ್ಲಿ ಜನ್ಮವನ್ನು ತಾಳಿ ಏನಪ್ಪ ಅಂದ್ರೆ, ನಾನು ಒಂದು ಮಾತು ಹೇಳ್ತಾನೆ, ಬಡವರ ಗುಡಿಸಲಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿದ್ದೇನೆ, ಅದು ಎಂದೂ ಆರದಂತೆ ನೋಡಿಕೊಳ್ಳಿ ಅಂತ ಒಂದು
ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾರೆ. ಇಡೀ ರಾಜ್ಯದಂತ ಏನಪ್ಪ ಅಂತಂದ್ರೆ ಅವರು ಪ್ರೊಫೆಸರ್ ಇದ್ದರೂ ಕೂಡ ಜೊತೆಯಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೋಷಿತ ಸಮುದಾಯಗಳು ಈ ನೆಲದಲ್ಲಿ ಏನಪ್ಪ ಅಂದರೆ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಹಕ್ಕುಗಳನ್ನು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಯಾವುದ್ರ ಮುಖಾಂತರ ಸಿಗಬೇಕು ಅಂದ್ರೆ ಹೋರಾಟದ ಮುಖಾಂತರ. ಅದಕ್ಕೆ ಬಾಬಾ ಸಾಹೇಬ್ ಅವ್ರು ಮಾತಾಡ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ. ಶಿಕ್ಷಣ ಇದ್ರೂ ನಡೆಯಲ್ಲ, ಸಂಘಟನೆ ಇದ್ರೂ ನಡೆಯಲ್ಲ, ಅದು ಹೋರಾಟದ ಮುಖಾಂತರ ನಮಗೇನಪ್ಪ ಅಂತಂದ್ರೆ ಆಗ್ತದಂತಕ್ಕಂಥ ವಿಮೋಚನೆ ಯಾರಾದ್ರೂ ಇದ್ದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸುಮಾರು ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಹಳ್ಳಿ ಗುಡ್ಡ ಗಾಡು ಪ್ರದೇಶದ ಜನರಿಗೆ ವಿಸ್ತರಿಸಿ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ನೆಲೆಗಟ್ಟಲ್ಲಿ ಪ್ರಮುಖ ಪಾತ್ರ ವಹಿಸಿದಲ್ಲಿ ಭಾಳ ಸಕ್ರಿಯವಾಗಿ ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ಹೇಳ್ತೀನಿ. ಕೊನೆಯದಾಗ ಅವರು ಸತ್ತರೂ ಕೂಡ ಅವರಿಗೆ ಸಮಾಧಿ ಮತ್ತು ಉಳ್ಳಕ್ಕೆ ಒಂದು ಟೋಟಲ್ ಜಾಗ ಇರಲಿಲ್ಲ. ಮನೆಗೆ ಅವರಿಗೆ ಹರಿಹರದಲ್ಲಿ ಪ್ರಾಪರ್ ಕಾಸ್ಟ್ ಇರ್ತಕ್ಕಂಥ ಮೇಧಾವಿ ಅವ್ರಿಗೆ ಏನಪ್ಪ ಅಂದ್ರೆ ರುದ್ರಪ್ಪ ನಗವಾಡಿ ಅಂತಕ್ಕಂಥ ಸರ್ ಅವರಿಗೆ ಜಾಗ ಕೊಟ್ಟು ಇವತ್ತು ಹರಿಹರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಆಗಿದೆ. ಅದಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕರ್ನಾಟಕದ 2ನೇ ಅಂಬೇಡ್ಕರ್ ಅಂತ ಕೂಡ ಅಂದ್ರೂ ಕೂಡ ತಪ್ಪಾಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಜೂನ್ 9 ಬೆಂಗಳೂರಲ್ಲಿ ಜನ್ಮೋತ್ಸವ ಅಂತ ಜನ್ಮೋತ್ಸವ ಅದೇ ರೀತಿಯಾಗಿ ಇವರ ಬರುವ ಜೂನ್ 9ನೇ ತಾರೀಕು ಏನಪ್ಪ ಅಂದ್ರೆ 88ನೇ ಜನ್ಮೋತ್ಸವ ನೆನಪಿನಲ್ಲಿ ನಾಗರಿಕ ಹಕ್ಕು ರಕ್ಷಣಾ ದಿನ ಅಂತ ಹೇಳಿ ಕರ್ನಾಟಕದ ಆಚರಣೆ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಬೀದರಿಂದ ಹುಮ್ನಾಬಾದ್ನ ಸುಮಾರು ಕಾರ್ಯಕರ್ತರನ್ನು ಅಲ್ಲಿ ಹೋಗಿ ಅವರ ಒಂದು ಕಾರ್ಯಕ್ರಮ ನಾವು ಭಾಗಿಯಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲೆಲ್ಲ ನಾನು ವಿನಂತಿಸಿ ಮಾಡ್ತೀನಿ. ದಿನ ಅಂಥೇಳಿ ಒಂದು ಹೊಸದಾಗಿ ಇವತ್ತು ಏನಪ್ಪ ಅಂದ್ರೆ ಆಚರಣೆ ಮಾಡ್ತಾ ಇದೆ. ಸೊ ಆ ನಿಮಿತ್ತದಲ್ಲಿ ಇವತ್ತು ನಾವು ಹುಮ್ನಾಬಾದ್ ತಾಲೂಕಾ ಶಾಖೆ ವತಿಯಿಂದ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಒಂದು ಅವರ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ನಾನು ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು 74ರ ದಶಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತುಂಬ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ನಮ್ಮೆಲ್ಲರೇನಪ್ಪ ಅಂತ ದಲಿತರು ಕೂಡ ಅವರು ಒಂದು ಹಕ್ಕು ಪಡ್ಕೋಬೇಕು ಅಂತಕ್ಕಂಥ ಒಂದು ಅವರು ಲೆಕ್ಚರ್ ಇದ್ದರು, ಪ್ರೊಫೆಸರ್ ಇದ್ರೂ ಕೂಡ ಒಂದು ಹೋರಾಟ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಅವರು ಭಾಳ ಕರ್ನಾಟಕದಂಥ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದರು. ಅದಕ್ಕಾಗಿ ಅವರ ಜನ್ಮದಿನ 82ನೇ ಒಂದು ಬೆಂಗಳೂರಿನ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಮಾವಳಿ ಶಂಕರ ಅಣ್ಣಾಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಆ ಸಮಯದಲ್ಲಿ ನಾವೆಲ್ಲಪ್ಪ ಅಂದ್ರೆ ಬೀದರ್ ಜಿಲ್ಲೆಯಿಂದ ಹುಮ್ನಾಬಾದ್ ತಾಲೂಕಿಂದ ಸುಮಾರು ಕಾರ್ಯಕರ್ತರಲ್ಲಿ ಹೋಗಬೇಕಾಗಿದೆ. ಆ ನಿಮಿತ್ತವಾಗಿ ಇವತ್ತು ನಾವು ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಏನಪ್ಪ ತಮ್ಮೆಲ್ಲರೂ ಬಂದಿರಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಜೈವಿಗಳು ಸಲ್ಲಿಸುತ್ತಿದ್ದೇನೆ. ಮುಂದಿನ ಒಂದು ನಡೆಯನ್ನು ನಮ್ಮ ತಾಲೂಕಾ ಸಂಚಾಲಕರಾಗಿದ್ದಂಥ ರಾಹುಲ್ ಉದ್ದ ಅವರು ಕೂಡ ಒಂದೆರಡು ಮಾತನ್ನು ಆಡಬೇಕಂತ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ದಿನ ಅಂಥೇಳಿ ಒಂದು ಹೊಸದಾಗಿ ಇವತ್ತು ಏನಪ್ಪ ಅಂದ್ರೆ ಆಚರಣೆ ಮಾಡ್ತಾ ಇದೆ. ಸೊ ಆ ನಿಮಿತ್ತದಲ್ಲಿ ಇವತ್ತು ನಾವು ಹುಮ್ನಾಬಾದ್ ತಾಲೂಕಾ ಶಾಖೆ ವತಿಯಿಂದ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಒಂದು ಅವರ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ನಾನು ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು 74ರ ದಶಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತುಂಬ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ನಮ್ಮೆಲ್ಲರೇನಪ್ಪ ಅಂತ ದಲಿತರು ಕೂಡ ಅವರು ಒಂದು ಹಕ್ಕು ಪಡ್ಕೋಬೇಕು ಅಂತಕ್ಕಂಥ ಒಂದು ಅವರು ಲೆಕ್ಚರ್ ಇದ್ದರು, ಪ್ರೊಫೆಸರ್ ಇದ್ರೂ ಕೂಡ ಒಂದು ಹೋರಾಟ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಅವರು ಭಾಳ ಕರ್ನಾಟಕದಂಥ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದರು. ಅದಕ್ಕಾಗಿ ಅವರ ಜನ್ಮದಿನ 82ನೇ ಒಂದು ಬೆಂಗಳೂರಿನ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಮಾವಳಿ ಶಂಕರ ಅಣ್ಣಾಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಆ ಸಮಯದಲ್ಲಿ ನಾವೆಲ್ಲಪ್ಪ ಅಂದ್ರೆ ಬೀದರ್ ಜಿಲ್ಲೆಯಿಂದ ಹುಮ್ನಾಬಾದ್ ತಾಲೂಕಿಂದ ಸುಮಾರು ಕಾರ್ಯಕರ್ತರಲ್ಲಿ ಹೋಗಬೇಕಾಗಿದೆ. ಆ ನಿಮಿತ್ತವಾಗಿ ಇವತ್ತು ನಾವು ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಏನಪ್ಪ ತಮ್ಮೆಲ್ಲರೂ ಬಂದಿರಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಜೈವಿಗಳು ಸಲ್ಲಿಸುತ್ತಿದ್ದೇನೆ. ಮುಂದಿನ ಒಂದು ನಡೆಯನ್ನು ನಮ್ಮ ತಾಲೂಕಾ ಸಂಚಾಲಕರಾಗಿದ್ದಂಥ ರಾಹುಲ್ ಉದ್ದ ಅವರು ಕೂಡ ಒಂದೆರಡು ಮಾತನ್ನು ಆಡಬೇಕಂತ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ಎಲ್ಲರಿಗೂ ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿಯ ಆದೇಶ ಮೇರೆಗೆ ಬಹುಜನ ವಿಮೋಚಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ 88ನೇ ಜನ್ಮದಿನದ ನೆನಪಿನಲ್ಲಿ ನಾಗರಿಕ ಹಕ್ಕು ರಕ್ಷಣಾ ದಿನವನ್ನು ಅಂತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ತಾಲೂಕಿನ ಎಲ್ಲ ದಲಿತ ಅಭಿಮಾನಿಗಳು ಹಾಗೂ ಎಲ್ಲ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಬಿ ಕೃಷ್ಣಪ್ಪರವರು ಹರಿಹರದಲ್ಲಿ ಜನನವಾಗುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಸಸಿ ನೆಟ್ಟಿರುವಂಥ ಬಿ ಕೃಷ್ಣಪ್ಪರವರು ಇಡೀ ರಾಜ್ಯದಲ್ಲಿ ಒಂದು ಹೆಮ್ಮರವಾಗಿ ದಲಿತ ಸಂಘರ್ಷ ಸಮಿತಿ ಒಂದು ಹೆಮ್ಮರವಾಗಿ ಬೆಳೆದಿದೆ. ಎಲ್ಲ ನಮ್ಮ ದಲಿತವರ ಏಳಿಗೆಗಾಗಿ ಹೋರಾಟ ಮಾಡಿದಂಥ ಬಿ ಕೃಷ್ಣಪ್ಪರವರ ನೆನಪಿಗಾಗಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ.